ಈಗ ಆರಂಭದಲ್ಲಿ ಮದುವೆ ಆಗಿ ಹೊಸತರದ ಬಂದಂತ ಸಂದರ್ಭದಲ್ಲಿ ನಿಮ್ ಕುಟುಂಬದಲ್ಲಿ ಹೇಗಿದ್ಲು ಅವಳು? ತುಂಬಾ ಕಿರಿಕಿರಿ ಕೊಡ್ತಾ ಇದ್ಲ ಅಥವಾ ಚೆನ್ನಾಗಿದ್ಲ? ಸೇರ್ಸ್ಕಿಂದಲ್ಲ ಅವಳು. ಹ್ಮ್. ಅವರೇ ಲವ್ ಮಾಡಿ ಮದ್ವೆ ಆಕಿಂದ 3-4 ತಿಂಗಳು ಗರ್ಭಿಣಿ ಇದ್ಲು. ಎಲ್ಲಾ ದೇವಸ್ಥಾನಕ್ಕೂ ಮದ್ವೆ ಆಕಿ ಬಂದು ಅಲ್ಲಿ ಅವ ಅಪ್ಪನ ಮನೆಗೆ ಅವಳು ಉಳಿದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಮಾಡ್ದೆ. ಅವಳು ಅಲ್ಲೇ ಜನ್ಮಕ್ಕೆ ಅಲ್ಲೇ ಇದ್ಲು. ಮತ್ತೊಂದ್ ಮಗು ಹುಡ್ತು, ಅವು ಅಲ್ಲೇ ಇದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಅಲ್ಲೇ ದುಡ್ಡು ಕೊಡೋದು ಮಾಡ್ತಾ ಇದ್ದ. ಕಡೆಗ್ ನಾನು 2 ಮಕ್ಳು ಸುಮಾರು ದೊಡ್ಡಾಗನೆ ನನ್ಗೆ ಆಸ್ತಿ ಬೇಕು ಅಂತ ಬಂದ್ಕು ಕೇಳಾಕ್ ಹಿಡ್ಲು. ಇದ್ದಿದೆ ಕೊಡ್ರಿ ಅಂತ ಕೊಟ್ಟಾತ್. ನಾವ್ ಕೊಟ್ಟೆವು. ಯಾವಾಗಾರು ಚಲೋ ಇರ್ತಾಳೆ ಅಂತ ಜಗಳ ಗಲಾಟಿ ತೆಗ್ಯಳು ಬಂದು ನಿಂಗ ಆಸ್ತಿ ಕೊಟ್ರೆ ಚಲೋ ಇರ್ತಾಳೆ ಅಂತ ನಾವ್ ಚಲೋ ಇಟ್ಕೊಂಡೆವು. ಕಡೆಗೆ ಅಲ್ಲಿ ತೋಟ ಎಲ್ಲ ಮಾಡಿ ಗದ್ದೆ ಎಲ್ಲ ಮಾಡಿ ಚಲೋ ಮಡ್ಕಿದ್ಲು. ಜಾತ್ರೆಗೆನ ಗಂಡ ಹೆಂಡತಿ ರಿಷಿಕ್ ಬಂತಂತೆ. ಆ ನಂತರ ಅವ ಬೆಂಗಳೂರಿಗೆ ಹೋಗ್ಬಿಟ್ಟ. ಇವನು ಪಾಲಿಗೆ ಹೋದ್ಲ. ಅದೇನ್ ಪಾಮಜ ಅಂತಲ್ಲ, ಅವನ್ ಸಂಗಡ ಉಳ್ದ್ಬಿಟ್ಲು. ಉಳಿದ್ರು ನಾವು ಹೋಗ ಮಗ ಎಂತದ್ ವಿಚಾರ ಮಾಡ ಅಂದ್ರ ಅವ ಹೆದ್ರವ. ಪೊಲೀಸರು ಅವಳ ಪಾಡಿಗೆ ಅವಳು ಒಯ್ದಾಳೆ. ನೀ ಹೋಗು ಅಂತಾರೆ. ನಾ ಎಂತ ಹೋಗ್ಲಿ, ನನ್ನ ಹೋದ್ರೆ ನಂಗೆ ಒಳಗ್ ಹಾಕ್ತಾರೆ, ನನ್ ಹೊಡಿತಾರೆ ಅನ್ನವ. ನಾನ್ ಅಣ್ಣನ್ ತಾವ್ ಹೇಳ್ದೆ, ಕರ್ಕೊ ಹೋಗ ಮಗ, ಹಿಂಗ್ ಹೆದರ್ತಾನ ಅವ ಅಂದ್ರೆ ಅವ ನಿಮ್ಮ ಅಪ್ಪ ಕರ್ಕೊ ಹೋಗು ಅಂದ. ಇವ್ರು ಹೋದ್ರೆ ಇವ್ರು ಹೆರ್ಗೆ ಇರಂತ ಒಳಗ್ ಹೋಗಿ ಎಂತ ಹೇಳ್ಬಾರ ಅವನೇನ. ಎಂತ ಹೇಳಿದ್ರು ಅವಳ ಪಾಡಿಗೆ ಅವಳು ಒಯ್ದಾಳೆ. ನೀ ಹೋಗು ಅಂತ ಹೇಳಿದ್ರಂತೆ ಭದ್ರವ. ಪೊಲೀಸರು ಅವಳ ಪಾಡಿಗೆ ಅವಳು ಒಯ್ದಾಳೆ. ನೀ ಹೋಗು ಅಂತಾರೆ. ನಾ ಎಂತ ಹೋಗ್ಲಿ, ನನ್ನ ಹೋದ್ರೆ ನಂಗೆ ಒಳಗ್ ಹಾಕ್ತಾರೆ, ನನ್ ಹೊಡಿತಾರೆ ಅನ್ನವ. ನಾನ್ ಅಣ್ಣನ್ ತಾವ್ ಹೇಳ್ದೆ, ಕರ್ಕೊ ಹೋಗ ಮಗ, ಹಿಂಗ್ ಹೆದರ್ತಾನ ಅವ ಅಂದ್ರೆ ಅವ ನಿಮ್ಮ ಅಪ್ಪ ಕರ್ಕೊ ಹೋಗು ಅಂದ. ಇವ್ರು ಹೋದ್ರೆ ಇವ್ರು ಹೆರ್ಗೆ ಇರಂತ ಒಳಗ್ ಹೋಗಿ ಎಂತ ಹೇಳ್ಬಾರ ಅವನೇನ. ಎಂತ ಹೇಳಿದ್ರು ಅವಳ ಪಾಡಿಗೆ ಅವಳು ಒಯ್ದಾಳೆ. ನೀ ಹೋಗು ಅಂತ ಹೇಳಿದ್ರಂತೆ ಪೊಲೀಸ್ನರು. ಇಷ್ಟೇ. ಕಡೆಗೆ ಎಂತದು ಹೇಳೋದ್ ನಾವು. ಆ ದಿವಸ ಬಂದ್ರು ಅಂದ್ರೆ ನಾವು ಎಲ್ಲರೂ ಕುಂತಿದವ ಇಲ್ಲೇ. ಅವ್ ಬಂದ್ ಕೂಡ ಇವ್ರೆಲ್ಲ ಕೇಳ್ತಾ ಹೋದ್ರು, ಏನಾತು ಏನು ಹೋತು ಅಂತ. ಅಣ್ಣ ತಮ್ಮ ಮಾತಾಡ್ಕೊಂಡ್ರು ಹೊತ್ತಿಗೆ ಎಲ್ಲ. ನಾನು ಪಕ್ಕದಾಗ ಕುಂತಿದ್ದೆ. ನನಗೊಂದ್ ಮಾತು ಹೇಳ್ತು ಅದು, ನಿಮ್ಮ ಪಕ್ಕದ ಮನೆಯವ್ರನ್ನ ನೆಂಬಾಡ ಅಜ್ಜಿ. ನಿಮ್ ಪಕ್ಕದ ಮನೆಯವ್ರು ದಿನ ಫೋನ್ ಮಾಡೋರು. ಅಣ್ಣ ತಮ್ಮ ದಿವ್ಸ ಇಂತ ಕೆಲ್ಸ ಮಾಡಿದವಳಿ ದಿನ ನಿಮ್ ಬಾಡಿಗೆ ಮನೆಯವ್ರು ನಿಮ್ಮ ಹೇಳೋರು. ಅಲ್ಲಿ ನಮ್ಮ ಮಮ್ಮಿ ಫೋನ್ ಮಾಡೋರು. ಬಂದ್ ಕೂಡ್ಲೆ ಹುಡುಗಿ ಹೇಳ್ತು ನನ್ನ ಹತ್ರ. ಅದೊಂದ್ ನಾವ್ ಹೊಟ್ಟೆಗೆ ಇಟ್ಕೊಂಡೆ. ಕಡೆಗೆ ಹಂಗೆ ಮತ್ತ ಆಮೇಲೆ ಕಠಿಣ ಶಿಕ್ಷೆ ಆಗದೆ ಅವ್ರಿಗೆ. ಅಯ್ಯೋ ದೇವ್ರೆ, ಕಠಿಣ ಶಿಕ್ಷೆ ಆಗದೆ ಅವ್ರಿಗೆ. ಇನ್ನೇನೈತಿ. ಕಡೆ ಹಂಗೆ ಸೀದಾ ಒಳಗೆ ನಾವು ಅಡಿಗೆ ಎಲ್ಲ ನಾನು ತಾಟ್ ತೊಳ್ಯಾಕ್ ಹೋದೆ. ಅಡಿಗೆ ಸಾರೆಲ್ಲ ಬಿಸಿ ಮಾಡಕ್ ಹೋದ್ವು. ಹಗಲು ಯಾರು ಊಟ ಮಾಡ್ಲಾಯ್ತು. ನಾನು ಕಡೆಗೆ ಊಟಕ್ಕೆ ಬರ್ರಿ ಅಂತ ಹೋದೆವ. ಎಲ್ಲರೂ ಸೇರಿ ಒಳಗ್ ಹೋದೆವು. ಹೋಗೋ ತನಕ ಹಂಗೆ ಬಂದೇ ಬಿಟ್ರು. ಅವಳು ಚಿನ್ನು ಅವಳು ಬಾಗಿಲು ಬಡ್ಡ ಚಪ್ಪಲ್ ಬೂಟ್ ಕಾಲಿಗೆ ಒದಿತಾಳೆ. ನಾವ್ ಬೆಳಗ ಕೋಟಿ ನಾನೇ ಕರ್ಕೊ ಬತ್ನಿ, ಬಾರೆ ನಾನೇ ಕರ್ಕೊ ಬತ್ನಿ ಬೆಳಿಗ್ಗೆ ಅಂದೆ. ಹಂಗೆ ಆದ್ರೂ ಒದ್ದು ಇಟ್ಲು. ಒಬ್ಬನ ಹತ್ರ ಚಾಕ್ ಇತ್ತು. ಚಾಕ್ ಇದ್ದವ್ ನಾನು ಈ ಚಾಕ್ ತಗೋ ಬಂದಲ್ಲ, ಹೆರ್ಗ್ ಹೋಗ ಚಾಕ್ ತಗೋ ಬಂದಲ್ಲ. ಅಯ್ಯೋ ಮಗ, ಚಾಕ್ ಐತ್ರು ಅವನ ಹತ್ರ, ಚಾಕ್ ಐತ್ರು ಅಂದೆ. ಆದ್ರೂ ದಬ್ಕಿಂತ ನಮ್ದು ಸಣ್ಣವನ್ ಕರ್ಕೊ ಇಲ್ಲಿ ಬಂದ್ರು. ಆ ಸಣ್ಣವನ್ ಹಿಡಿಯಕ್ ನನ್ ದೊಡ್ಡ ಮಗ ಬಂದ. ದೊಡ್ಡ ಮಗ ಕಡೆಗೆ ನಂಗೆ ಇತ್ಲಾಗ ಎಂತದೋ ಗೊತ್ತಿಲ್ಲ. ಕಡೆ ರೋಡ್ದಾಗ ನಾನ್ ದೊಡ್ಡ ಮಗ ರೋಡ ಹಿಂದಿ ಕೈ ಹಾಕಿ ಬಿದ್ದು ಬಿಟ್ಟಾನೆ. ನಾನ್ ಆಗ ಓಡ್ ಬಂದು, ಅಯ್ಯೋ ಮಗನೇ ಹೇಳಿ ನೀರ್ ತಗೋ. ಇವಳೆಲ್ಲ ಫೋನ್ ಮಾಡಕ್ ಹಿಡ್ದಿಳ ನಾ ಪೊಲೀಸರಿಗೆ. ಇವಳು ಓಡಿ ಬಂದ್ಲು. ಇವಳಕೆ ನೀರ್ ಕೊಟ್ಟೆ. ನಾ ಸಣ್ಣ ಪಾಪ ಮಗು ಇತ್ತಲ್ಲ ಈಗ, ಅದನ್ನ ಹುಡ್ಕಿಂತ ಬಂದೆ. ನಾನು ಅದ್ರ ಹುಡುಕಿ ಅಲ್ಲಿ ಹಸ್ಯಾಗ್ ಮುಂಚೆ ಹೋಗೋರೊಳಗೆ ಅವನ್ನೆಲ್ಲ ಎತ್ಕಿ ನಡೆದ್ ಬಿಟ್ಟಾರೆ. ನನ್ ಮಕ್ಳು ಎಲ್ಲರನ್ನೂ ತಗೋಬಿಟ್ಟಾರೆ. ಈಗ ಅವರ ವಸಂತ ನಾಯ್ಕರ್ ಅವರ ತಂದೆಯವರು ಇದ್ದಾರೆ. ಅವರು ಏನಂತಾರೆ ಎನ್ನುವಂತ ಬಗ್ಗೆ ಕೇಳೋಣ. ಅಲ್ಲ, ನೀವ್ ಇರ್ಲಿಲ್ಲ, ಆದ್ರೆ ಇಂತ ಒಂದು ಘಟನೆ ಆಯ್ತು. ನಿಮ್ ಮಗನನ್ನ ನೀವು ಕಳ್ಕೊಂಡಿದ್ದೀರಿ. ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅಂತ ಸರ್? ಇದು ಕಟಿಂಗ್ ಶಿಕ್ಷೆ ಅಲ್ಲ, ಅಲ್ಲೇ ಇರೋಂತ ಶಿಕ್ಷೆ ಮಾಡ್ಬೇಕು ಸರ್. ಕಟಿಂಗ್ ಶಿಕ್ಷೆ ಬಿಟ್ರೆ 4 ವರ್ಷ 5 ವರ್ಷ ತೋರ್ಸ ಬಿಡ್ತಾರೆ. ಅವ್ರು ಇಲ್ಲಿ ಬಿಡಕ್ಕೆ ಬಿಡ್ಬಾರ್ದು ಸರ್, ಅಲ್ಲೇ ಇರ್ಬೇಕು. ಹಂಗ ಒಟ್ಟು ಅವ್ರು ಎಷ್ಟು ಜನ ಸಿಕ್ಕಿರೋ ಒಟ್ಟು ಅವ್ರು ಯಾರನ್ನೂ ಬಿಡ್ಬಾರ್ದು ಸರ್. ಅದು ಬಿಟ್ಟರೆ ನಮ್ ಮುಂದಿನ ನಮ್ಗೆ ದಾರಿ ಯಾರೂ ಇಲ್ಲ. ಇವಾಗ ಅವ್ರು ಏನು ಮಾಡ್ತಾರೆ ಅದು ಹೇಳಕ್ ಬರ್ತಲ್ಲ. ನಾವು ಗದ್ದೆ ದೂರ ಬಳ್ಳಟ್ಟೆಗೆ ಹೋಗ್ಬೇಕು. ನಾವು 3 ಮೇಲೆ ಗದ್ದೆ ಹೋಗ್ಬೇಕು. ಎಲ್ಲಿ ಏನು ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರಲ್ಲಿ ರೊಕ್ಕ ಕೊಡ್ಬಾರ್ದು. ಶಿಕ್ಷೆ ಜಿಮ್ಮೆದಾರಿ ಶಿಕ್ಷೆ ಆಗ್ಬೇಕು. ಈಗ ಮದುವೆ ಆದ ಹೊಸತರದಲ್ಲಿ ಸುಚಿತ್ರಾ ನಿಮ್ ಜೊತೆ ಚೆನ್ನಾಗಿತ್ತ ಅಥವಾ ಹೆಂಗೆ? ಇದೇ ರೀತಿ ಕಿರಿಕಿರಿನೇ? ನಮ್ತಾವ್ ಇಲ್ಲೇ ಇಲ್ಲ ಅದು. ಎಂತ ಮಾತಾಡಕ್ಲಾಯ್ತು. ಅವ್ರ ಅಪ್ಪ ಯಾರು ನಮ್ಗೆ ಗೊತ್ತಿಲ್ಲ. ಊರವನಾದ್ರು ಅವ್ರ ವಿಷಯ ನಮ್ಗೆ ಎಂತ ಗೊತ್ತಾಯ್ತು. ನೀವು ಲವ್ ಮಾಡಿ ಮದುವೆ ಹಾಕಿಬಿಡ, ಯಾವ ವಿಷಯನೇ ನಮ್ಗೆ ಗೊತ್ತಿಲ್ಲ. ನೀವು ಇಲ್ಲಿ ಸ್ಥಳೀಯ ಒಂದು ಪ್ರತಿನಿಧಿ ಆಗಿದ್ರಿ. ಈ ಎಲ್ಲಾ ಘಟನೆ ನೋಡಿದ ಸಂದರ್ಭದಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎಲ್ಲೋ ಒಂದ್ ಕಡೆ ಎತ್ತು ಕಾಣ್ತಾ ಇದೆ. ಪೊಲೀಸರ ನಿರ್ಲಕ್ಷ್ಯ ಕೂಡ ಹೆಂಗಿದೆ ಅಂದ್ರೆ, ಇಲ್ಲಿ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಸರ್. ಆ ದಿನ ಈ ಕೇಸಲ್ಲಿ ಯಾಕಂದ್ರೆ ಮಗಳು ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾಳೆ. ಸುಚಿತ್ರಾ ಆಮೇಲೆ ಪೊಲೀಸ್ ಸ್ಟೇಷನ್ ಬಂದಿದ್ದಾಳೆ ಸರ್. ಬೆಳಿಗ್ಗೆ ಬಂದ್ರು ಕೂಡ ಅವರು ಇಲ್ಲಿ ಪ್ರೊಟೆಕ್ಟ್ ಕೊಡ್ಬೇಕು, ಅವ್ರು ಕೊಟ್ಟಿಲ್ಲ ಸರ್.
ಅಂದ್ರೆ ಅವಳು ಹೆಂಗಿದ್ದಾಳೆ ಅಂದ್ರೆ ಪೊಲೀಸರು ಕೂಡ ಅವಳ ಬಗ್ಗೆ ಪರವಾಗಿದ್ದಾರೆ. ಈ ಹಿಂದೆ ಕೂಡ ಒಬ್ಬ PSI ಆದ ಇವಳು ಅಟ್ಯಾಕ್ ಮಾಡಿದ್ದಾಳೆ, ಅವಾಗ ಯಾವುದೇ ಆಕ್ಷನ್ ಮಾಡಲಿಲ್ಲ. ಅದು ಎಲ್ಲ ಸ್ಥಳೀಕರಿಗೂ ಗೊತ್ತಿದೆ. ಈಗ ಸ್ಥಳೀಕರಲ್ಲಿ ಭಾವನೆ ಹೆಂಗ್ ಬಂದಿದೆ ಅಂದ್ರೆ ಒಬ್ಬ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದಾಗ್ಲೇ ಇವ್ರು ಆಕ್ಷನ್ ತಗೊಳ್ಳಿಲ್ಲ, ನಾವು ಕಂಪ್ಲೇಂಟ್ ಮಾಡಿದ್ರೆ ಇವಳ ಮೇಲೆ ಆಕ್ಷನ್ ತಗೊಳ್ಳೋದು ಹೆಂಗೆ ಅಂತ ಈಗಾಗ್ಲೇ ಈ ಹಿಂದೆ ಒಂದು 3 ತಿಂಗಳ ಹಿಂದೆ ಕೂಡ ಅಲ್ಲಿ ಗದ್ದೆಲ್ಲೂ ಕೆಲವು ಜನ ಅವರು ಸಂಬಂಧಿಕರ ಕೈಗೆ ಗಲಾಟೆ ಮಾಡಿದ್ರು, ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ. ಯಾಕಂದ್ರೆ ನ್ಯಾಯ ಸಿಗಲ್ಲ ಸರ್. ಇದಿಷ್ಟು ಏನು ವಸಂತ್ ನಾಯ್ಕ ಕುಟುಂಬದವರ ಒಂದು ಮಾತು. ಅವರ ತಾಯಿ ಕೂಡ ರೋಧಿಸ್ತಾ ಇದ್ದಾಳೆ. ಅದೇ ರೀತಿ ವಸಂತ್ ನಾಯ್ಕರ ಪತ್ನಿ ಕೂಡ ಇವತ್ತು ವಸಂತ್ ನಾಯ್ಕರ ಒಂದು ನೆನಪಿನಲ್ಲಿ ರೋಧಿಸ್ತಾ ಇರುವಂತದ್ದು. ಅದೇ ರೀತಿ ಆರೋಪಿಯಾಗಿರುವಂತ ಕಮಲಾಕರ್ ಭಟ್, ಅದ್ರ ಜೊತೆಗೆ ಸುಚಿತ್ರಾಳಿಗೆ ಕಠಿಣವಾದಂತಹ ಒಂದು ಶಿಕ್ಷೆ ಆಗಬೇಕು, ಅದ್ರ ಜೊತೆಗೆ ಅವರು ಜೈಲಲ್ಲೇ ಕೊಳೆಯುವಂತಾಗಬೇಕು ಎನ್ನುವಂತ ಬಗ್ಗೆ ಇವರ ಕುಟುಂಬದವರು ಆಗ್ರಹಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಪರಿಹಾರ ಕೂಡ ಕೇಳ್ತಾ ಇರುವಂತದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18, ಸಿದ್ದಾಪುರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.